ಒಂದು ವೇಳೆ ನನ್ನ ಬಳಿ ಹಣ ಇದ್ದಿದ್ದರೆ, ಐ ವಿಶ್ ಐ ಹ್ಯಾಡ್ ಮನಿ. ಆ ರೀತಿ ಯೋಚನೆ ಕೂಡ ಮಾಡಬೇಡ. ಡೋಂಟ್ ಇವನ್ ಥಿಂಕ್ ಸೋ. ಇದನ್ನು ಮಾಡುವುದು ತಪ್ಪು. ದಿಸ್ ಈಸ್ ರಾಂಗ್ ಟು ಡೂ ಇಟ್. ಮಳೆ ಬರಲಿ ಬಿಡು. ಲೆಟ್ ಇಟ್ ರೈನ್. ನನ್ನ ಕಾಲು ನೋಯುತ್ತಿದೆ. ಮೈ ಲೆಗ್ ಈಸ್ ಪೇನಿಂಗ್. ನನ್ನ ಬೆರಳು ನೋಯುತ್ತಿದೆ. ಮೈ ಫಿಂಗರ್ ಈಸ್ ಪೇನಿಂಗ್. ಒಳಗಡೆಯಿಂದ ಕುರ್ಚಿ ತೆಗೆದುಕೊಂಡು ಬಾ. ಬ್ರಿಂಗ್ ದ ಚೇರ್ ಫ್ರಾಮ್ ಇನ್ಸೈಡ್. ಕುರ್ಚಿಯನ್ನು ಒಳಗೆ ಇಡು. ಕೀಪ್ ದ ಚೇರ್ ಇನ್ಸೈಡ್. ನಾನು ತುಂಬ ಮೊಬೈಲ್ ಬಳಸುತ್ತೀನಿ. ಐ ಯೂಸ್ ಮೊಬೈಲ್ ಎ ಲಾಟ್. ನಾನು ಲ್ಯಾಪ್ಟಾಪ್ನಲ್ಲಿ ಹೆಚ್ಚು ಕೆಲಸ ಮಾಡುತ್ತೇನೆ. ಐ ವರ್ಕ್ ಆನ್ ಲ್ಯಾಪ್ಟಾಪ್ ಎ ಲಾಟ್. ನಾನು ಹೆಚ್ಚು ಬೈಕ್ ಓಡಿಸುತ್ತೇನೆ. ಐ ರೈಡ್ ದ ಬೈಕ್ ಎ ಲಾಟ್. ನಾನು ಶೂಗಳನ್ನು ತೆಗೆದೆ. ಐ ಟುಕ್ ಆಫ್ ದ ಶೂಸ್. ಇಡೀ ದಿನ ನಾನು ಬ್ಯುಸಿ ಇದ್ದೆ. ಥ್ರೂಔಟ್ ದ ಡೇ ಐ ವಾಸ್ ಬ್ಯುಸಿ. ಸುಮಿತ್ ಇಲ್ಲಿದ್ದಾನೆ. ಸುಮಿತ್ ಈಸ್ ಹಿಯರ್. ಇದೊಂದು ಕಾನೂನು ಬಾಹಿರ ಕೆಲಸ. ದಿಸ್ ಈಸ್ ಆನ್ ಇಲ್ಲೀಗಲ್ ಆಕ್ಟ್. ಕೆಟ್ಟ ಅಭ್ಯಾಸಗಳನ್ನು ಬಿಡು. ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ನಿನಗೆ ಈಜಲು ಬರುತ್ತದೆಯೇ? ಕ್ಯಾನ್ ಯು ಸ್ವಿಮ್? ಕೇಳ್ತೀವಲ್ಲ ಯಾರಿಗಾದರೂ, ನಮ್ಮ ಹುಡುಗರಿಗಾಗಲಿ ಅಥವಾ ದೋಸ್ತರಿಗಾಗಲಿ, ಎಲ್ಲರೂ ಹೊರಗಡೆ ಹೋದಾಗ ನಿನಗೆ ಈಜಲು ಬರುತ್ತದೆ ಅಥವಾ ಈಸಾಡಕ್ಕೆ ಬರ್ತದ ಅಂತ ಕೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನ್ಯಾಗ ಕ್ಯಾನ್ ಯು ಸ್ವಿಮ್ ಅಂತ ಕೇಳಬೇಕು. ಕ್ಯಾನ್ ಯು ಸ್ವಿಮ್. ಈ ಗಾಜನ್ನು ಒಡೆಯಬೇಡ. ಡೋಂಟ್ ಬ್ರೇಕ್ ದಿಸ್ ಗ್ಲಾಸ್. ಅವರು ಹೂಗಳನ್ನು ಕಿತ್ತರು. ಅವರು ಹೂಗಳನ್ನು ಕೀಳ್ತಾ ಇದ್ರು ಅನ್ನಕ್ಕೆ ದೇ ವರ್ ಪ್ಲಕ್ಡ್ ಫ್ಲವರ್ಸ್. ಯಾರನ್ನು ಬೈಬೇಡಿ. ಡೋಂಟ್ ಅಬಸ್ ಎನಿವನ್. ನೀನು ನನ್ನ ಸಾಕ್ಷಿ. ಯು ಆರ್ ಮೈ ವಿಟ್ನೆಸ್. ಇದು ಕಾನೂನಿಗೆ ವಿರುದ್ಧವಾಗಿದೆ. ಅಂದರೆ ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದಾಗ ಅವನಿಗೆ ಹೇಳ್ತೀವಲ್ಲ, ಅದನ್ನೇ ಇಟ್ಸ್ ಅಗೇನೆಸ್ಟ್ ದ ಲಾ. ಈ ಹೂಗಳು ಬಾಡುವುದಿಲ್ಲವೇ? ಡೂ ದೀಸ್ ಫ್ಲವರ್ಸ್ ನಾಟ್ ಫೇಡ್? ತುಂಬ ಖುಷಿಯಿಂದ. ವಿತ್ ಗ್ರೇಟ್ ಪ್ಲೆಜರ್. ನನ್ನನ್ನು ತಪ್ಪು ತಿಳಿಯಬೇಡ. ಡೋಂಟ್ ಟೇಕ್ ಮೀ ರಾಂಗ್. ನಾನು ತುಂಬ ಆಭಾರಿಯಾಗಿದ್ದೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಹೈಲಿ ಅಬ್ಲೈಸ್ಡ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇ ಹೀಸ್ ಸೋಲ್ ರೆಸ್ಟ್ ಇನ್ ಪೀಸ್.